ಬೆಳಗಾಮಲ್ಲಿ ನಡೆದಿರೋಂಥ ದುರಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಸರಿಯಿಲ್ಲ. ಯಾವನಂದರೆ ಇದು ಮಾನವತ್ವನೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮಾನವತ್ವನೇ ಅಲ್ಲ ಇದು. ಕಾರಣ ಏನೇನೆಂದರೆ, ನಮ್ಮ ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರದ ಎಷ್ಟೊಂದು ನಡೀತಾ ಇದೆ. 375 ಆರ್ಟಿಕಲ್ ಬಂದಿದೆಯಲ್ಲ, ಆರ್ಟಿಕಲ್ ಪ್ರಕಾರವಾಗಿ ನಮ್ಮ ಜನಗಳು ಇನ್ನೂ ಸರಿಯಾಗಿದ್ದೀವಿ, ನಾವೆಲ್ಲ ಕರೆಕ್ಟಾಗಿದ್ದೀವಿ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಬೆಳಗಾಮಲ್ಲಿ ನಡೆದಿರೋದು ಇದು ಒಂದು ಗೊತ್ತಾಗೋಗ್ಬಿಟ್ಟಿದೆ, ಇದು ಯಾವ ಥರ ನಡೆದಿದೆ ಅಂತ. ಪಾಕಿಸ್ತಾನ ಮಿಲಿಟ್ರಿ ಮಾಡಿರೋ ಕೆಲಸಗಳು, ಇವರು ಮಾಡಿರೋ ಕೆಲಸಗಳು ಕರೆಕ್ಟಾಗಿ ಲಿಂಕ್ಗಳು ಕರೆಕ್ಟಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಬೆಳಗಾಮಲ್ಲಿ ನಡೆದಿರೋದು. ಆ್ಯಕ್ಚುಲಾಗಿ ನಾನೇ ಆಗಲಿ, ನೀನೇ ಆಗಲಿ, ಬೇರೆಯವನಾಗಲಿ, ಸಾವುಕಾರನಾಗಲಿ, ಬಡವನಾಗಲಿ ಒಬ್ಬ ಸಾವು ನಾವು ನೋಡಬಾರ್ದಲ್ಲ. ಒಂದು ಟೂರಿಸ್ಟನಾಗಲಿ ನಾವು ಹೋಗೋವಾಗ ಒಂದು ಸಾವು ನೋವುಗಳಿಗೆ ಈ ಒಂದು ದುರುಪಯೋಗ ಮಾಡ್ಕೊಳ್ಳಂಗೆ ಇದು ದೇಶನು ಕೂಡ ಇದನ್ನು ತಿರಸ್ಕರಿಸ್ತಾ ಇದೆ. ಕಾರಣ ಏನಂದರೆ, ಭಯೋತ್ಪಾದಕ ಅಂತ ಹೇಳ್ತಾರಲ್ಲ, ಅದು ರಾಜಕೀಯ ವ್ಯಕ್ತಿಗಳು ಒಬ್ಬರು ಕಾಣಿಸ್ತಾ ಇದೆ, ಮತ್ತು ದೇಶ ನಾಡಿನಲ್ಲೂ ಕೂಡ ಅವ್ರ ಹತ್ರ ಇದೆ. ಈಗ ಮುಖ್ಯವಾಗಿ ಪಾಕಿಸ್ತಾನ ಒಂದೇ ಅಲ್ಲ, ಇನ್ನೂ ಟರ್ಕಿ ಅಂತಾರೆ, ಇನ್ನೂ ಕೆಲವು ದೇಶಗಳು ಇದೆ ಭಯೋತ್ಪಾದಕ ಅಂತ ಹೇಳಿ. ಅದು ಇಂಟರ್ನ್ಯಾಷನಲ್ ಕಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಇದನ್ನು. ಭಯೋತ್ಪಾದಕ ಇರಬಾರ್ದು. ಭಯೋತ್ಪಾದಕದಲ್ಲಿ ಅವರಿಗೆ ಫಸ್ಟ್ ಗನ್ ಯಾರು ಕೊಡೋದು? ಫಸ್ಟ್ ಪಾಯಿಂಟ್ ಅದು. ಗನ್ನು ಕೊಡೋರನ್ನ ಯಾರು ಅವ್ರಿಗೆ ಗನ್ನು ಕೊಡೋದು, ಮತ್ತೆ ಟ್ರೈನಿಂಗ್ ಕೊಡೋರು ಯಾರು, ಮತ್ತೆ ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಅವ್ರಿಗೆ ಎಲ್ಲಿಂದ ಅವ್ರಿಗೆ ಇದನ್ನು ಅನುಸ್ಕರಿಸ್ಕೊಂಡು ಮಾಡ್ತಾ ಇದ್ದಾರೆ, ಇದನ್ನು ಫಸ್ಟ್ ಪಾಯಿಂಟ್ ಬರಬೇಕು. ಈಗ ಭಯೋತ್ಪಾದಕ ಮಾಡೋನು ನಮ್ಮ ಮಗ ಹೋಗ್ಬಿಟ್ಟು 4 ಜನ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಲಸ ಮಾಡ್ಕೊಂಡು ಬಾರೋ ಅಂತ ನಾನು ಹೇಳ್ಬೋದು. ನಾನು ಹೇಳಿದ್ರೆ ತಾನೇ ಅವನು ನನ್ನ ಮಗ ಹೋಗೋದು. ಇದನ್ನು ಫಸ್ಟ್ ತಿಳ್ಕೋಬೇಕು. ಇವತ್ತು ಸತ್ತೋಗಿದ್ದಾನೆ ಬಿಟ್ಬಿಡ್ತೀವಿ, ನಾಳೆ ಕೂಡ ಇದನ್ನು ಅಷ್ಟು ಇನ್ನೂ ಹೆಚ್ಚಾಗುತ್ತೆ. ಇವತ್ತು ಬಿಟ್ಬಿಟ್ರೆ ನಾಳೆ ಕೂಡ ಹೆಚ್ಚಾಗುತ್ತೆ. ಕಾರಣ ಏನಂದರೆ, ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಇದರಲ್ಲಿ, ಮತ್ತೆ ಇದರಲ್ಲಿ ದೇಶ ಪ್ರೇಮಗಳು ಕೂಡ ಇದ್ದಾರೆ. ಅವ್ರವ್ರ ಭಯೋತ್ಪಾದಕ ನಡೆಸೋರ ಪ್ರೇಮಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಇವರಿಗೆ ಇಂಟರ್ನ್ಯಾಷನಲ್ ದುಡ್ಡುಗಳು ಸಿಗ್ತಾ ಇದೆ, ಭಯೋತ್ಪಾದಕರುಗಳಿಗೆ ಗನ್ನುಗಳು ಸಿಗ್ತಾ ಇದೆ. ಈ ಥರ ಬರೋವಾಗ ಇವರಿಗೆ ಮರಣ ಹೋಮ್ ಮಾಡ್ಕೊಳ್ಳೋಕ್ಕೇ ಇವರು ಹುಟ್ಟಿರೋದಾ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಒಂದು ವಿಷಯ ಹೇಳ್ತೀನಿ, ಇದು ಈಗಲಿಂದ ಅಲ್ಲ, ಈಗಲಿಂದ ಆ ಕಾಲದಿಂದ 1940ನಿಂದನೇ ನಾವು ನೋಡ್ತಾನೇ ಇದ್ದೀವಿ. 1940ಇಂದ ನೋಡ್ತಾನೇ ಇದ್ದೀವಿ. ಕಾರಣ ಏನಂದರೆ, ಆ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸು, ಸರ್ದಾರ್ ವಲ್ಲಭಾಯ್ ಪಟೇಲ್ ಕೈಯಲ್ಲಿ ನಮ್ಮ ದೇಶ ಬಂದಿದ್ರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಕಾರಣ ಏನಂದರೆ, ಮಹಾತ್ಮ ಗಾಂಧೀಜಿ ತಪ್ಪು ಮಾಡೋನು ಫಸ್ಟ್ ಒನ್. ನಮಗೆ ಎಲೆಕ್ಷನ್ ಮಾಡಗವ್ರೆ, 1945 ಎಲೆಕ್ಷನ್ ಮಾಡವ್ರೆ ಮಹಾತ್ಮ ಗಾಂಧೀಜಿಯವರು. ಮಾಡೋವಾಗ ನೆಹರುಗೆ ಯಾರಿಗೂ ಓಟ್ ಹಾಕಿರಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರುಗೆ ಓಟು ಬರಲಿಲ್ಲ. ಕಾರಣ ಏನಂದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ 24 ಓಟು ಬಿದ್ದಿದೆ, ಮತ್ತೆ ಜಮ್ಮು ಕಾಶ್ಮೀರ ರಾಜನಾದ 1 ಓಟು ಬಿದ್ದಿದೆ. ಆವಾಗ ಬಂದಿರೋವಾಗ ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲು ಇಬ್ಬರು ಒಂದು ಕಡೆ, 3 ಜನ ಒಂದು ಕಡೆ ಕೂತ್ಕೊಳ್ಳೋವಾಗ ಸರ್ದಾರ್ ವಲ್ಲಭಾಯ್ ಪಟೇಲು ಇವ್ರ ಮುಖ ನೋಡ್ತಾನೆ, ನೆಹರು ಗಾಂಧೀಜಿ ಈ ಕಡೆ ತಿರುಗಿಸ್ತಾನೆ. ಆವಾಗ ಏನಾಗಿದೆ, ಯಾರು ಕೊಡಬೇಕು ಓಟು ಬಂದಿರೋದನ್ನು? ಗೆದ್ದಿರೋದು ಸರ್ದಾರ್ ವಲ್ಲಭಾಯ್ ಪಟೇಲು. ಮತ್ತೆ ಬಂದಿರೋವಾಗ ಜಮ್ಮು ಕಾಶ್ಮೀರ ಸಿಂಗ್ ರಾಜು ಬಂದು ನನ್ನ ಓಟು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು. ಸರಿ ಅಂತ ಆವಾಗ ಇಬ್ಬರು ನೆಹರುನು ಗಾಂಧೀಜಿನೂ ಸೇರಿಕೊಂಡು ಕೊಡ್ಬೇಕಲ್ವಾ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ? ಯಾಕೆ ಕೊಟ್ಟಿಲ್ಲ? ಫಸ್ಟ್ ಅದನ್ನು ತಗೊಳ್ಳಿ, ಆಮೇಲೆ ನೆಹರು ತಗೊಂಡ್ರು. ಈ 25 ಓಟನ್ನು ನನಗೆ ಬೇಕಾಗಿಲ್ಲ, ಈ ರಾಜ್ಯವನ್ನು ನೀವೇ ಅಲ್ರಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲು ನೆಹರು ಕೈ ಕೊಟ್ಟರು. ಇದು ಫಸ್ಟ್ ಪಾಯಿಂಟು. ಭಾರತ ಜನಗಳು ಇದನ್ನು ತಿಳ್ಕೊಬೇಕಾಗ್ಬಿಡುತ್ತೆ. ಇದೇ ನಾವು ಮಾಡಿರೋ ಫಸ್ಟ್ ತಪ್ಪು ಕೆಲಸ. ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ಗೂ ಮಾಡಿರೋ ತಪ್ಪು ಕೆಲಸ ಇದೇ ಒಂದು. ಮತ್ತೆ ಸುಭಾಷ್ ಚಂದ್ರ ಬೋಸ್, ಮಹಾನುಭಾವರಾದ ಸುಭಾಷ್ ಚಂದ್ರ ಬೋಸ್, ಆ ಯಪ್ಪ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಒಡವೆಗಳು, ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಒಡವೆಗಳಾಗಲಿ, ಚಿನ್ನದಾಗಲಿ, ದುಡ್ಡಾಗಲಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ
ಬೇರೆ ದೇಶಕ್ಕೆ ಹೋಗಿ ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕು ಇವ್ರು ಇರಬಾರ್ದು ಅಂತ ಹೇಳಿ ಒಂದು ಕಂಕಣ ಕಟ್ಟಿಕೊಂಡಿರೋಂಥ ಮಹಾಪುಣ್ಯವಂತ ಸುಭಾಷ್ ಚಂದ್ರ ಬೋಸ್ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಏನಂದ್ರೆ ಇದೊಂದು ವಿಷಯ, ಇವ್ರು ಇಬ್ಬರು ನಮ್ಮ ದೇಶದಲ್ಲಿ ಆ ಹೊತ್ತು ಇದ್ದಿದ್ರೆ ಇಷ್ಟೊಂದು ಆಗ್ತಾ ಇಲ್ಲ. ಈಗ ನೋಡಿ ನಮ್ಮ ದೇಶದಲ್ಲಿ ನಮ್ಮ ಮನೆಗೆ ಬಂದಿರೋ ಒಬ್ಬರಿಗೆ, ನಮ್ಮ ದೇಶದಲ್ಲಿ ಒಬ್ಬರು ಬಂದಿರೋರಿಗೆ ಒಂದು ಜಾಗವನ್ನು ಕೊಟ್ಟಿದ್ದೀವಿ, ನೀರನ್ನು ಕೊಟ್ಟಿದ್ದೀವಿ, ಅವ್ರಿಗೆ ಬೇಕೇ ಸೌಲಭ್ಯಗಳು ಕೊಟ್ಟಿದ್ದೀವಿ. ಪಾಕಿಸ್ತಾನ ಅಂತ ನಮ್ಮ ಅಣ್ಣ ತಮ್ಮಂದಿರ ತನಕ ಇರಿ ಅಂತ ನಾವು ಕೊಟ್ಟಿರೋ ಜನಗಳೇ ನಮ್ಮ ಮೇಲೆ ನಮಗೆ ಈ ತರ ಬಾಂಬುಗಳು ಹಾಕೊಂಡು ನಾವು ಸಾಯ್ಕೋಬೇಕಾ ಅಂತ ನಾನು ಈ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ. ಮುಸಲ್ಮಾನರು, ಹಿಂದೂಗಳು ಮೊನ್ನೆ ಬಾಂಗ್ಲಾದೇಶದಲ್ಲಿ ಯಾವ ತರ ಆಯ್ತೋ ಅದೇ ತರ ನಾಳೆ ನಮ್ಮ ದೇಶದಲ್ಲಿ ಆಗಬಹುದು ಅಂತ ಹೇಳ್ಬೋದಲ್ವಾ? ಯಾಕಂದ್ರೆ ಈ ದೇಶದಲ್ಲಿ ರಾಮನ್ ಮಾಡಿರೋ ಸಮಾನತೆ ಅಂತ ಬರುತ್ತಲ್ವಾ. ಈಗ ರಾಮ ಅಂತ ನಾನು ಹೇಳ್ತೀನಿ, ಅಲ್ಲ ಅಂತಾನೆ, ಯೇಸುನೆ. ಅವರು ಮಾನವರು, ದೇವ್ರಲ್ಲ. ಅವರು ದೇವ್ರು ಅಲ್ವೇ ಅಲ್ಲ. ರಾಮ ಮನುಷ್ಯನೇ, ಜೀಸಸ್ಸು ಮನುಷ್ಯನೇ, ಅಲ್ಲನೂ ಮನುಷ್ಯನೇ. ನಾವು ಮಾತ್ರನೇ ಇದನ್ನ ದೇವ್ರು ಅಂತ ಸೃಷ್ಟಿ ಮಾಡ್ಕೊಂಡಿರೋದು. ಇದು ತಪ್ಪು. ನಾವು ರಾಮ ಹೇಳಿದಾನ ಈ ತರ ದುರುಪಯೋಗ ಮಾಡ್ಕೊಂತ, ಜೀಸಸ್ ಹೇಳಿದಾನ ಈ ತರ ದುರುಪಯೋಗ ಮಾಡ್ಕೊಂತ, ಅಲ್ಲ ಹೇಳಿದಾನ ಈ ತರ ದುರುಪಯೋಗ ಮಾಡ್ತಾನ. ಹೊಟ್ಟೆಗೆ ಅನ್ನ ಇಲ್ಲದವರನ್ನ ಮುಂದೆ ತರಿಸಿ ಒಳ್ಳೆತನ ಮಾಡ್ರಿ ಅಂತ ಎಲ್ಲ ಸಂಸ್ಕೃತದಲ್ಲಿ ಇದೆ. ಇದನ್ನ ಪ್ರತಿಯೊಂದು ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲ, ಇಂಟರ್ನ್ಯಾಷನಲ್, ಇಡೀ ವರ್ಲ್ಡ್ ದೇಶ ಒಡೆದೋದ್ರೆ ಏನಾಗುತ್ತೆ? ಇಡೀ ಇಂಡಿಯಾ ಒಡೆದೋಗುತ್ತೆ. ಇಡೀ ಪ್ರಪಂಚನೇ, ಭೂಮಿ ಒಡೆದೋಗ್ಬಿಟ್ರೆ ಎಲ್ಲನೂ ಹೋಗ್ಬಿಡ್ತೀವಿ. ಆವಾಗ ಯಾವ ದೇವರು ಬರೋದಿಲ್ಲ. ನೀನು ಅಲ್ಲನೂ ಬರಲ್ಲ, ರಾಮನೂ ಬರಲ್ಲ, ಜೀಸಸ್ನೂ ಬರಲ್ಲ. ದೇವ್ರನ್ನ ನಿಮಗೆ ಭೂಮಿಯನ್ನ ಒಗ್ಗಟ್ಟು ಮಾಡಿ ಮನುಷ್ಯನನ್ನ ಮಾಡ್ಕೊಳ್ಳಕ್ಕೆ ಯಾವ ದೇವರು ಬರೋದಿಲ್ಲ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಮಾನವತ್ವನ ಕಾಪಾಡಲಿಕ್ಕೆ ಒಬ್ಬ ಮುಸ್ಲಿಮ್ಸ್ ಆಗಲಿ ಹಿಂದೂ ಆಗಲಿ ನಾವೆಲ್ಲರೂ ಒಂದುವಾಗಿದ್ದರೆ ನಿಜವಾಗ್ಲೂ ಮುಂದಿನ ದಿನದಲ್ಲಿ ನಾವು ಸಮಾನತೆ ಬರುತ್ತೆ. ಈ ಭಯೋತ್ಪಾದಕ ಅನ್ನೋದನ್ನ ಇಂಟರ್ನ್ಯಾಷನಲ್ ಇದೆಯಲ್ಲ, ಅಲ್ಲಿ ಒಂದು ಇಂಪಾರ್ಟೆಂಟ್ ತಗೋಬೇಕು. ಯಾವ್ಯಾವ ದೇಶದಲ್ಲಿ ಇದೆ, ಯಾವ್ಯಾವ ದೇಶದಲ್ಲಿ ನಡೀತಾ ಇದೆ ಅಂತ ನೋಡಿಕೊಂಡು ಆ ದೇಶಗಳ ನಿಯಮಗಳು ಮಾಡಿಕೊಂಡು ಯಾರು ಇದನ್ನ ಅವರಿಗೆ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೋ ಇದು ಪೂರ್ತಿಯಾಗಿ ನಾಶ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಗ ನಾವೇನೋ ಯುದ್ಧ ಮಾಡ್ತೀವಿ, ಪಾಕಿಸ್ತಾನಗೆ ಇವಾಗ ಏನು ಇಲ್ಲ, ಅದು ಇಸ್ಲಾಮಾಬಾದ್ ಸಪ್ರೇಟ್ ಆಗೋಗ್ಬಿಟ್ಟಿದೆ. ಈಗ ಪಾಕಿಸ್ತಾನ ಚಿಕ್ಕದೆ ಇದ್ರೆ ಹಬ್ಬ ಅಂದ್ರೆ ಏನು 11 ಕೋಟಿ ಜನನೋ ಏನೋ ಇರ್ಬೋದು ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಆರಾಮಾಗಿ ಅವ್ರಿಗೆ ತಿನ್ನಕ್ಕೆ ಹಿಟ್ಟಿಲ್ಲ, ಅವ್ರಿಗೆ ಏನು ಇಲ್ಲ, ಅವ್ರಿಗೆ ಆರಾಮಾಗಿ ಸತ್ತೋಗ್ಬಿಟ್ಟಿದೆ. ಈಗ ಏನೋ ನಾವು ಹೋಗ್ಬಿಟ್ಟು ಅವ್ರ ದೇಶ ಒಳಗಡೆ ಹೋಗ್ಬಿಟ್ಟು ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀವಿ. ಆದ್ರೆ ಭಯೋತ್ಪಾದಕ ಸಾಯೋದು. ಭಯೋತ್ಪಾದಕ ಅನ್ನೋರು ಪಾಪಸ್ ಕಲಿ ಗಿಡ, ಅದು ಪಾಪಸ್ ಕಲಿ ಗಿಡ ಅಂದ್ರೆ ಅದು ಮುಟ್ಕೊಳ್ಳುತ್ತೆ. ನಾವು ಮುಟ್ಟಕ್ ಹೋದ್ರೆ ಟಕ್ ಅಂತ ಮುಟ್ಸ್ಕೊಳ್ಳುತ್ತೆ. ನಾವು ತೆಗ್ದಾಕ್ಬಿಟ್ರೆ ಬೆರಳು ಫ್ರೀಯಾಗಿರುತ್ತದು. ಆ ತರ ಇದು ಆ ಗಿಡನ್ನ ತೆಗಿಬೇಕಾದ್ರೆ ಇಡೀ ಇಂಟರ್ನ್ಯಾಷನಲ್ ಅವರಲ್ಲ ಅದನ್ನ ಯೋಚನೆ ಮಾಡಬೇಕು. ಆ ಗಿಡ ಸಮೇತ ಬೂಡ ಇದೆಲ್ಲ ಅದು ಫುಲ್ ತೆಗಿಬೇಕು. ಒಂದು ಗಿಡ ತೆಗಿಯಕ್ಕಾಗಲ್ಲ. ಒಂದು ಗಿಡ ಇಡೀ ಇಂಡಿಯಾದಲ್ಲಿ ಒಂದು ಗಿಡ ತೆಗಿಯಕ್ಕೆ ಆಗೋದಿಲ್ಲ. ಇಡೀ ವರ್ಲ್ಡ್ ಅಲ್ಲೇ ಇದೆ ಆ ಗಿಡ. ಆ ಗಿಡನ ತೆಗಿಬೇಕಾದ್ರೆ ಇಡೀ ವರ್ಲ್ಡ್ ಇಂಟರ್ನ್ಯಾಷನಲ್ ಅಲ್ಲಿ ಆಕ್ಷನ್ ತಗೋಬೇಕು. ನಮ್ಮ ದೇಶದಲ್ಲಿ ಆಕ್ಷನ್ ತಗೋಬೇಕು. ರಾಜಕೀಯ ವ್ಯಕ್ತಿಗಳಲ್ಲಿ ಆಕ್ಷನ್ ತೆಗಿಬೇಕು. ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಭಯೋತ್ಪಾದಕರವರಿಗೆ ಅವ್ರು ಸಾಕೋದು ಯಾರು, ಇವೆಲ್ಲ ಒಂದೊಂದು ನಿಯಮಗಳು ತಗೊಂಡ್ಬಂದ್ರೇನೆ ಇದು ಹೋಗೋದು. ಈಗ ಯುದ್ಧ ಮಾಡ್ತೀವಿ, ಯುದ್ಧ ಮಾಡಿದ ಮೇಲೆ ನಾವು ಆಯ್ತಲ್ಲ ಯುದ್ಧ ಅಂತ ಸುಮ್ಮನೆ ಇರ್ತೀವಿ, ನಾವು ಸುಮ್ಮನೆ ಆಗ್ತೀವಿ. ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದೇ ಇಲ್ಲ ನಮ್ಮ ಇಂಡಿಯಾ ಗುರಿ ಇದನ್ನ ಪ್ರಕಾರವಾಗಿ ನಾನು ಹೇಳ್ತಾ ಇಲ್ಲ, ಇಡೀ ವರ್ಲ್ಡ್ ಅಲ್ಲೇ ಇದಾಗ್ತಾ ಇದೆ. ಇದನ್ನು ಇಂಪಾರ್ಟೆಂಟು ಯಾವ ದೇಶಗಳಿದೆಯೋ ಆ ದೇಶಗಳಿಗೆ ಎಲ್ಲರಿಗೂ ಇಂಟರ್ನ್ಯಾಷನಲ್ ಇದರಲ್ಲಿ ಮಾಡಬೇಕು. ಆ ಮಕ್ಕಳಿಗೆ ಏನು ಗೊತ್ತಾ, ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಅವರಿಗೆ ತಿನ್ನೋಕೆ ಇಟ್ಟಿರೋದಿಲ್ಲ, ಬೇಕಂತಾನೆ ಇವ್ರ ಕೈನಲ್ಲಿ ಅವ್ರು ಕರ್ಕೊಂಡ್ಬಂದು ಮಾಡಿಸ್ತಾ ಇರ್ತಾರೆ. ಅವ್ರು ಒಳ್ಳೆಯವರೇ, ಭಯೋತ್ಪಾದಕರು ಕೆಟ್ಟವರಲ್ಲ, ಒಳ್ಳೆಯವರೇ. ನಾನು ಈಗಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಮಾಡೋ ಕೆಲಸಗಳನ್ನ ಹಿಂದ್ಗಡೆ ಇದ್ದು ಮಾಡಿಸ್ಕೊಡ್ತಾ ಇದ್ದಾರೆ. ಮನೆಯಲ್ಲಿ ತಿನ್ನೋಕೆ ಹಿಟ್ಟಿರೋದಿಲ್ಲ, ಇನ್ನೇನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಜನಗಳು? ಆ ಕಾರಣದಿಂದನೇ ಅವ್ರಿಗೆ ದುಡ್ಡು ಕೊಟ್ಟು ಗನ್ನು ಕೊಟ್ಟು ನೀವು ಈ ಕಡೆ ಹೋಗಿ ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಇಟ್ಟು ಏನ್ ಬೇಕೋ ನಾವು ನೋಡ್ಕೊಂತೀವಿ ಅಂತ ಹೇಳೋದಕ್ಕೋಸ್ಕರ ಅವ್ರು ಈ ಕಡೆ ಬರ್ತಾರೆ. ನಮ್ಮ ತಂದೆ ನಮ್ಮ ತಾಯಿನ ಸಾಕ್ತಾನ ಅಂತ ಹೇಳಿದನಲ್ಲ, ನಾನು ಸತ್ತೋದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಭಯೋತ್ಪಾದಕ್ಕೆ ಇವ್ರು ಬರ್ತಾರೆ. ಚಿಕ್ಕ ಮಕ್ಕಳು 18 ವರ್ಷ 20 ವರ್ಷ 13 ವರ್ಷಕ್ಕೆ ಭಯೋತ್ಪಾದಕ ಕಲಿಸ್ತಾ ಇದ್ದಾರೆ ಅಂದ್ರೆ ಇನ್ನಿಲ್ಲಿ ಓದೋ ಮಕ್ಕಳು ಇವರು.
ಬೆಳೆಸೋ ಮಕ್ಕಳು. ಇದನ್ನ ನಾನು ತುಂಬಾ ಖಂಡಿಸ್ತಾ ಇದ್ದೀನಿ. ಇದನ್ನ ಮುಂದಿನ ದಿನದಲ್ಲಿ ಇಂಟರ್ನ್ಯಾಷನಲ್ ತಗೋಬೇಕು. ಎಲ್ಲ ದೇಶಗಳು, ಪ್ರಪಂಚ ದೇಶದಲ್ಲಿ ಎಲ್ಲರೂ ತಗೊಂಡು ಸರ್ವನಾಶ ಮಾಡಬೇಕು. ಇದನ್ನ ಈ ಗಿಡವನ್ನ ಬುಡ ಅಂತ ತೆಗಿಬೇಕಾದ್ರೆ ತೆಗೆದ್ರು ಬಿಟ್ರೇನೆ ಆವಾಗಲೇ ನ್ಯಾಯಕ್ಕೆ ಅಲ್ಲಗೂ ನ್ಯಾಯ ಸಿಗುತ್ತೆ, ಯೇಸು ಪ್ರಭುಗೂ ನ್ಯಾಯ ಸಿಗುತ್ತೆ, ರಾಮನಿಗೂ ನ್ಯಾಯ ಸಿಗುತ್ತೆ. ಇಲ್ಲದಿದ್ದರೆ ಇದು ಸರ್ವನಾಶನೇ. ಜೈ ಹಿಂದ್, ಜೈ ಭೀಮ್.